ಪಹಲ್ಗಾಮ್ ನರಮೇಧದ ತನಿಖೆ ಅಂತಿಮ ಘಟ್ಟವನ್ನ ತಲುಪಿದೆ. ಈ ಒಂದು ತನಿಖೆಯನ್ನ ಎನ್ಐಎ ನಡೆಸ್ತಾ ಇದ್ದು ಹಲವಾರು ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸಿದೆ. ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಎನ್ಐಎಯ ವಿಚಾರಣೆ. ಹಿಂದೆ ಎನ್ಐಎಯಿಂದ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಸಂಚು ರೂಪಿಸಿದ್ಯಾರು, ದಾಳಿ ಹಿಂದೆ ಯಾರ ಕೈವಾಡಗಳು ಇದೆ ಮತ್ತು ದಾಳಿ ಹಿಂದೆ ಪಾಕಿಸ್ತಾನದ ಪಾತ್ರ ಎಷ್ಟಿದೆ ಅನ್ನೋದರ ಕುರಿತಾಗಿಯೂ ಕೂಡ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದೆ. ತನಿಖೆಯ ಬಹುತೇಕ ಭಾಗ ಪೂರ್ಣಗೊಳಿಸಿರುವಂತಹ ಎನ್ಐಎ ಇವತ್ತೇ ತನ್ನ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆಯನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ದಾಳಿಯನ್ನು ನಡೆಸಲಾಗಿತ್ತು, ಹಿಂದೂಗಳ ನರಮೇಧದ ಉದ್ದೇಶ ಏನಾಗಿತ್ತು ಮತ್ತು ಯಾರೆಲ್ಲರ ಸಹಕಾರ ಇತ್ತು, ಯಾವ ಮಾರ್ಗವನ್ನು ಅನುಸರಿಸಿದ್ರು, ಇವರಿಗೆ ಪಾಕಿಸ್ತಾನದ ಸಪೋರ್ಟ್ ಎಷ್ಟಿತ್ತು ಇತ್ಯಾದಿ ಮಾಹಿತಿಗಳನ್ನು ಕಲೆ ಹಾಕಿದೆ, ವಿಚಾರಣೆಯನ್ನು ನಡೆಸಿದೆ, ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಿದೆ ಎನ್ಐಎ. ಈ ಮೂಲಕವಾಗಿ ಈ ಪಾಕಿಸ್ತಾನದ ಪಾತ್ರದ ಕುರಿತಾಗಿ ಮತ್ತು ಸಂಚು ರೂಪಿಸಿದ್ಯಾರು ಅನ್ನೋದರ ಕುರಿತಾಗಿ ವರದಿಯಲ್ಲಿ ಉಲ್ಲೇಖ ಮಾಡಲಿದೆ. ಉಗ್ರರ ಜಾಡು ಹಿಡಿದು ಹೊರಟಿದೆ ಎನ್ಐಎ ತಂಡ. ದಕ್ಷಿಣ ಕಾಶ್ಮೀರದಲ್ಲಿ ತಲೆಮರೆಸಿಕೊಂಡಿದ್ದಾರಾ ಹಾಗಾದ್ರೆ ಉಗ್ರರು ಅನ್ನುವಂತಹ ಅನುಮಾನ, ಪ್ರಶ್ನೆ ಮನೆ ಮಾಡಿದೆ. ಕಾಶ್ಮೀರದಲ್ಲಿಯೇ ಭಯೋತ್ಪಾದಕರು ಇರುವಂತಹ ಮಾಹಿತಿಯನ್ನು ಕೂಡ ಎನ್ಐಎ ಹಂಚಿಕೊಂಡಿದೆ. ಎನ್ಐಎ ತನಿಖೆಯಲ್ಲಿ ಭಯಾನಕ ಸತ್ಯ ಬಯಲಾಗಲಿದ್ದು ಅಂಡರ್ ಕವರ್ ಆಪರೇಷನ್ಗೂ ಕೂಡ ಸಜ್ಜಾಗಿದ್ದ ಉಗ್ರರು ಅನ್ನುವಂತಹ ಹಿಂಟ್ ಕೂಡ ಲಭ್ಯವಾಗಿದೆ. ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಉಗ್ರರ ಭಾಗಿಯ ವಿಚಾರವಾಗಿಯೂ ಕೂಡ ಅನುಮಾನಗಳು ವ್ಯಕ್ತವಾಗಿದೆ. ಕೇವಲ 4-5 ಮಂದಿ ಮಾತ್ರ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಹೊರಗಿನವರು ಕೂಡ ಇದಕ್ಕಾಗಿ ಹೊಂಚಾಕಿ ಕುಳಿತುಕೊಂಡಿದ್ರು. ಆಮೇಲೆ ಇದೇನಾದರೂ ಫೇಲ್ಯೂರ್ ಆದರೆ ನೆಕ್ಸ್ಟ್ ಪ್ಲಾನ್ ಬಿ ಏನು, ಅದರ ಬಗ್ಗೆಯೂ ಕೂಡ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿತ್ತು. ಒಟ್ಟಾರೆ ಈ ಆಪರೇಷನ್ ಸಕ್ಸಸ್ ಆಗಬೇಕು ಅನ್ನೋದೇ ಈ ಭಯೋತ್ಪಾದಕರ ಒಂದು ಉದ್ದೇಶ ಆಗಿತ್ತು ಅನ್ನುವಂತಹ ಸಂಪೂರ್ಣ ಗುಮಾನೆಗಳು, ಅದಕ್ಕೆ ಸಂಬಂಧಿಸಿದಂತಹ ಸಾಕ್ಷ್ಯಗಳು ಎನ್ಐಎ ತನಿಖಾ ತಂಡಕ್ಕೆ ಲಭ್ಯವಾಗಿದೆ. ಇದರ ಹಿನ್ನೆಲೆಯಲ್ಲಿ ವರದಿ ಕೂಡ ಸಿದ್ಧವಾಗಿದೆ.